ಇಂಡಸ್ಟ್ರಿ ಈಗ ಇರುವಂತ ಫೇಸ್ ಅಲ್ಲಿ ಸಿನಿಮಾಗಳೇ ಕಮ್ಮಿ ಆಗೋಗಿರೋ ಟೈಮಲ್ಲಿ ಅಟ್ಲೀಸ್ಟ್ ಒಬ್ರಾದ್ರೂ ಬಂದ್ರಲ್ಲಪ್ಪ ಅಂತ ಥಿಯೇಟರ್ಗೆ ಹೋದೆ. ಫಸ್ಟ್ ಶೋನೇ ಎಗ್ರೋಯ್ತು. ಅಂಡ್ ಅಂತೂ 1.5 ಗಂಟೆ ಜರ್ನಿ, ನನ್ನ ಅಮೂಲ್ಯವಾದ 3 ಗಂಟೆ ಸಮಯನ ಕೊಟ್ಟು ಕಾದು ಫೈನಲಿ ಮಾದೇವನ ದರ್ಶನ ಮಾಡ್ಬೇಕಾಯ್ತು. ಮಾದೇವ ಇದು ನವೀನ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರೋಂಥ ಚಿತ್ರ. ಪ್ಲಾಟ್ ಲೈನ್ ಕಡೆ ಬಂದ್ರೆ ಇಲ್ಲಿ ನಮ್ಮ ಹೀರೋಯಿನ್ ಜೈಲೊಳಗಿರೋ ತನ್ನ ತಾಯಿನ ಭೇಟಿಯಾಗೋದಕ್ಕೆ ಕಷ್ಟಪಡ್ತಾ ಇರ್ತಾಳೆ. ಜೈಲರ್ ಪರ್ಮಿಷನ್ ಕೂಡ ಸಿಗ್ತಾ ಇರೋದಿಲ್ಲ. ಅಂಡ್ ಇಂಥ ಟೈಮಲ್ಲೇ ಜೈಲಲ್ಲಿ ಕೆಲಸ ಮಾಡೋ ಮಾದೇವನ ಸಹಾಯ ತಗೊಳ್ಳೋದಕ್ಕೆ ಮುಂದಾಗ್ತಾಳೆ. ಸೊ ಅಲ್ಲಿಂದ ಮುಂದೇನಾಯ್ತು, ಇಲ್ಲಿರೋ ಆಕ್ಚುಯಲ್ ಕಥೆ ಏನು, ಹಾಗೆ ಮೇನ್ಲಿ ಮಾದೇವ ಯಾರು, ಅವನ ಹಿಂದಿರೋ ಕಥೆ ಎಂತದ್ದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಆ ಮಾದೇವ ಅನ್ನೋ ಕ್ಯಾರೆಕ್ಟರ್ ಮತ್ತದರ ಕ್ಯಾರೆಕ್ಟರೈಸೇಷನ್. ಥ್ರೂಔಟ್ ದ ಸಿನಿಮಾ ಪಾತ್ರನ ಪೋರ್ಟ್ರೇ ಮಾಡಿರೋ ರೀತಿ, ಬರ್ದಿರೋ ರೀತಿ, ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಸಖತ್ ಇಂಟೆನ್ಸ್ ಆಗಿತ್ತು. ಪ್ರತಿ ಹಂತದಲ್ಲೂ ಅಲ್ಲಿ ಬರೋ ಸೀಕ್ವೆನ್ಸಸ್ಗಳಲ್ಲಿ ಒಂದಷ್ಟು ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡ್ತಾನೆ ಹೋಗ್ತಿರ್ತಾರೆ. ಅಂಡ್ ಅದರಿಂದ ಕ್ಯಾರೆಕ್ಟರ್ ಗ್ರೋ ಆಗೋದ್ರ ಜೊತೆಗೆ ಎಕ್ಸ್ಟ್ರಾ ಲೇಯರ್ಸ್ಗಳು ಕೂಡ ಸೇರ್ಕೊಳ್ತವೆ. ಹಾಗೆ ಅದರ ಸುತ್ತ ಏನೇನು ಬರ್ದಿದ್ದಾರೆ ಅದು ಮತ್ತಷ್ಟು ಡೆಪ್ತ್ ಕೊಟ್ಟಿದೆ ಆ ಪಾತ್ರಕ್ಕೆ. ಸ್ಪೆಷಲಿ ಆ ಟ್ರೈನ್ ಒಳಗಡೆ ಇದ್ದಂತ ಎಪಿಸೋಡ್ಗಳು, ಈ ಕಡೆ ಸಣ್ಣದಾಗಿ ಇಟ್ಟಿರೋ ಫ್ಲಾಶ್ ಬ್ಯಾಕ್, ಅದನ್ನ ಅತಿ ನೀಟಾಗಿ ಓಪನ್ ಮಾಡಿ ಕ್ಲೋಸ್ ಮಾಡಿದ್ದು, ಇವೆಲ್ಲ ಪಾತ್ರನ ಚೆನ್ನಾಗಿ ಡಿಫೈನ್ ಮಾಡಿದವೆ. ಹಾಗೇನೆ ಇಲ್ಲಿ ಬೇರೆ ಎಲ್ಲಾ ಪಾತ್ರಗಳಿಗೂ ಒಳ್ಳೆ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಆ ಪ್ರೊಸೆಸ್ ಅಲ್ಲಿ ಕಥೆಗೆ ಯಾರಿಂದ ಎಷ್ಟು ಹೆಲ್ಪ್ ಆಗಿದೆ, ಲಾಸ್ ಆಗಿದೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಸ್ಟಿಲ್ ಪ್ರತಿಯೊಬ್ಬರನ್ನು ತುಂಬಾನೇ ನೀಟಾಗಿ ಬಹಳ ಕ್ವಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಂಡ್ ಯಾವ್ದನ್ನು ಅರ್ಧಂಬರ್ಧ ಅನ್ಸೋ ಹಾಗೆ ಮಾಡ್ದೇನೆ ಕ್ಯಾರೆಕ್ಟರ್ನ ಸೀಕ್ವೆನ್ಸಸ್ ಗಳನ್ನ ಅಷ್ಟೇ ಚೆನ್ನಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗೆ ಇದ್ರು ಅಂತ ಹೇಳ್ಬೋದು. ಬಟ್ ಅದನ್ನ ಡಾಮಿನೇಟ್ ಮಾಡೋ ರೀತಿಯಲ್ಲಿ ಕ್ಯಾಪ್ಟಿವೇಟಿಂಗ್ ಆಗಿ ತಗೊಂಡ್ ಹೋಗಿದ್ದು ಅಂದ್ರೆ ಅದು ವಿನೋದ್ ಪ್ರಭಾಕರ್ ಅವರು. ಓವರ್ ಆಲ್ ತಮ್ಮ ಕ್ಯಾರೆಕ್ಟರ್ಗೆ ಏನು ಬೇಕಾಗಿತ್ತಲ್ಲ ಆ ಮ್ಯಾನರಿಸಮ್ನ, ಆ ಗೆಸ್ಚರ್ನ ಒಂದು ಕಡೆನೂ ಡ್ರಾಪ್ ಆಗದೆ ಇರೋ ಹಾಗೆ ತುಂಬಾ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಶ್ರುತಿ ಅವರಿಗೆ ಕೊಟ್ಟಿರೋ ಆರ್ಕ್, ಅವರ ಪರ್ಫಾರ್ಮೆನ್ಸ್ ಅದು ಸಹ ಇಷ್ಟ ಆಯ್ತು. ಅಡಿಷನಲಿ ಸೆಕೆಂಡ್ ಹಾಫ್ ಆ ಟೋಟಲ್ ರೈವಲ್ರಿನ ಫ್ರೇಮ್ ಮಾಡ್ದಂತ ಐಡಿಯಾ ಇತ್ತಲ್ಲ ಅದು ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದ ರೈಟಿಂಗ್ ಸಿಕ್ಕಾಪಟ್ಟೆ ವೀಕ್ ಆಗಿತ್ತು, ಸೂಪರ್ಫಿಷಿಯಲ್ ಆಗಿತ್ತು. ಫಸ್ಟ್ ಹಾಫ್ ಅಲ್ಲಂತೂ ಬರ್ದಿರೋದನ್ನೆಲ್ಲ ಜಸ್ಟ್ ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡೋದ್ರಲ್ಲೇ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಜಸ್ಟ್ ಸೀನ್ ಟು ಸೀನ್ ಸಿನಿಮಾ ಪಾಸ್ ಆಗ್ತಾ ಹೋಗ್ತಾ ಇರತ್ತೆ ಬಿಟ್ರೆ ಎಕ್ಸಾಕ್ಟ್ಲಿ ಒಂದು ಕಥೆ ಅಂತ ಸಿಗಲ್ಲ. ಅಥವಾ ಆ ಪಾಯಿಂಟ್ ಇಂದ ಸಿನಿಮಾ ಮುಂದೆ ಹೇಗೆ, ಇದರ ಗುರಿ ಏನು, ಎಲ್ಲಿಗೆ ಹೋಗ್ತಾ ಇದೆ, ಅದ್ಯಾವುದಕ್ಕೂ ಅಲ್ಲಿ ಉತ್ತರನೇ ಇರ್ಲಿಲ್ಲ. ಹಾಗೇನೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ. ಎಂಟೈರ್ ಫಸ್ಟ್ ಹಾಫ್ ಅನ್ನ ಬರೀ ವರ್ಲ್ಡ್ ಬಿಲ್ಡಿಂಗ್ ಅಲ್ಲೇ ಯೂಸ್ ಮಾಡಿ ಸಿನಿಮಾನ ತುಂಬಾನೇ ಡ್ರ್ಯಾಗ್ ಮಾಡಿದ್ದಾರೆ. ಅಂಡ್ ಅದರ ಮೇಲೆ 1 by 1 ತಗೊಳ್ಳಿ ಅಂತ ಹಾಡುಗಳನ್ನ ಪ್ಲೇಸ್ ಮಾಡಿ ಮಾಡಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಇಂಟ್ರೆಸ್ಟೇ ಹೋಗ್ಬಿಟ್ಟಿರತ್ತೆ. ಸೊ ದಟ್ ಪಾರ್ಟ್ ಕುಡ್ ಹ್ಯಾವ್ ಬೀನ್ ಲಾಟ್ ಬೆಟರ್. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಲೇಯರ್ಸ್ ನ ತಂದು ನೆಟ್ವರ್ಕ್ ತರ ರೈವಲ್ರಿನ ಫ್ರೇಮ್ ಏನೋ ಮಾಡ್ತಾರೆ. ಬಟ್ ಅಲ್ಲಿ ಶ್ರುತಿ ಅವರಿದ್ದಂತ ಒಂದು ಸೀಕ್ವೆನ್ಸ್ ಅನ್ನ ಬಿಟ್ರೆ ಅದರ ನಂತರದ ಪೋರ್ಷನ್ಸ್, ಪ್ರೊಸೀಡಿಂಗ್ಸ್ ಅದೆಲ್ಲ ಹೆವಿ ರುಟೀನ್ ಆಗೇ ಇತ್ತು. ಅಂಡ್ ಶ್ರೀನಗರ ಕಿಟ್ಟಿ ಅವರ ಪಾತ್ರನೂ ಅಷ್ಟೇನ್ ಎಫೆಕ್ಟಿವ್ ಆಗಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅದನ್ನ ಬರ್ದೂ ಇಲ್ಲ ಕೂಡ. ಟೋಟಲ್ ಆಗಿ ಇಟ್ಸ್ ಅನ್ ಆವರೇಜ್ ಟು ಅಬವ್ ಆವರೇಜ್ ಸಿನಿಮಾ. ಇಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ವಿನೋದ್ ಪ್ರಭಾಕರ್ ಅವ್ರನ್ನ, ಆ ರಗಡ್ ಆಟಿಟ್ಯೂಡ್, ಒಳಗಡೆ ತನ್ನದೇ ನೋವು ದುಃಖನ ಮೇಂಟೈನ್ ಮಾಡೋ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್, ಮ್ಯಾನರಿಸಮ್ ಅದು ಒಳ್ಳೆ ಪಾಸಿಟಿವಿಟಿನ ತಂದಿದೆ ಸಿನಿಮಾಗೆ. ಸೊ ನೀವು ಫ್ಯಾನ್ ಆಗಿದ್ರೆ ಅಥವಾ ಮೇಕ್ ಓವರ್ ನೋಡಿ ಇಷ್ಟಪಟ್ಟಿದ್ರೆ ಒಂದು ಸಲ ಹೋಗಿ ಸಿನಿಮಾನ ನೋಡ್ಬೋದು. ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.